ಇದೊಂದು ಇಟ್ಟು ಅದೊಂದು ಕಟ್ಟು ಅಂತ ಕೋಕಲ ಪೆಪ್ಸಿ ನಮ್ಮಣ್ಣ ಸಿಕ್ಸಿ ಅದೆಲ್ಲ ಅದನ್ನ ಫಸ್ಟ್ ಟ್ರೆಂಡ್ ಮಾಡಿದ್ದು. ಯಾರನ್ನೇ ಲವ್ ಮಾಡಿದ್ರು ಕನ್ನಡ ಹುಡುಗರನ್ನ ಮಾತ್ರ ಲವ್ ಮಾಡಬಾರ್ದು ಅಂತ ಹೇಳೋಳು. ಅದಕ್ಕೊಂದೊಳ್ಳೆ ಲೈನ್ ಕನೆಕ್ಟ್ ಮಾಡಿದೀನಿ ಕಥೆಲಿ. ಮತ್ತೆ ನಿಮ್ಗೆ ಫಸ್ಟ್ ಒಂದು 20 ನಿಮಿಷ ಗೊತ್ತು ಯಾಕೆ ಇಷ್ಟು ರಿವರ್ಸ್ ಹೋಗ್ತಾವ ನೀವು ಅಂತ ಅನ್ಸುತ್ತೆ. ಆಮೇಲೆ ಅದನ್ನ ಹಂಗೆ ಮೈಂಡ್ ಸೆಟ್ ಮಾಡ್ಬಿಡ್ತೀನಿ ನಾನು. ಎಲ್ಲರೂ ಹೊಸ ಡೈರೆಕ್ಟರ್ಗಳಿಗೆ ನಾನು ಸಜೆಸ್ಟ್ ಮಾಡೋದು, ಕತೆ ನಾನು ತುಂಬಾ ಜನಕ್ಕೆ ಹೇಳ್ತಾ ಇದ್ದೆ, ಒಂದು ಹುಚ್ಚನ್ ತರ ಹೇಳ್ತಾ ಇದ್ದೆ. ಅದು ಹೇಳೋದ್ರಿಂದ ನನಗೊಂದು ಫ್ಲೋ ಸಿಕ್ತು ಅದರಲ್ಲಿ. ಒಂದೇ ಅಂದ್ರೆ ನನ್ಗಿದು ಮೈನ್ ಕಾನ್ಫಿಡೆನ್ಸ್ ಅದೇ ಫಸ್ಟ್ ಆಕ್ಟ್ ಮಾಡಬಾರ್ದು ಅಂತಾನೆ ಇತ್ತು. 30-40 ಜನ ಸಿನಿಮಾ ಮಾಡಿಲ್ಲ, ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದಾರೆ. ನನಗೆ ಅನುಭವ ಎಲ್ಲ ಡೈರೆಕ್ಟ್ ಮಾಡ್ಬಿಟ್ಟು ಬಂದ್ರೆ ಯಾರು ಬರ್ಲಿಲ್ಲ, ಯಾರಿಗೂ ನಂಬಿಕೆನೇ ಇಲ್ಲ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು. ಯೂತ್ ಆಗೆ ಬರ್ಬೇಕು, ಯಾಕಂದ್ರೆ ಕೆಲವರಿಗೆ ಸ್ಟಾರ್ಸೇ ಬೇಕು. ಹೊಸ ಸಿನಿಮಾ ಚೆನ್ನಾಗಿದೆ ನೋಡಿದ್ರೆ ಒಂದು ತುಂಬಾ ದೊಡ್ಡ ವರ್ಗ ಇದೆ. ಬಟ್ ಕಾಲೇಜು ಯುವಕರು ಹಂಗಲ್ಲ, ದೇರ್ ಓಪನ್ ಎಲ್ಲರನ್ನು ಅಕ್ಸೆಪ್ಟ್ ಮಾಡಕ್ಕೆ. ಬಟ್ ಅಲ್ಟಿಮೇಟ್ ಆಗಿ ಏನ್ ಗೊತ್ತಾ, ಒಂದು ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದ್ಮೇಲೆ ಇತ್ತೀಚೆಗಂತೂ ನಾನ್ ನೋಡಿದೀನಿ ಎಷ್ಟೋ ಸಿನಿಮಾಗಳು ಥಿಯೇಟರ್ ಅಲ್ಲಿ ಏನೂ ಇದಾಗಿರಲ್ಲ. ಬಟ್ OTT ಬಂದ್ಮೇಲೆ ಎಷ್ಟು ಪ್ರಚಾರ ತಗೊಂಡಿರ್ತವೆ. ಎಷ್ಟೋ ಸಿನಿಮಾಗಳು OTT ಬಂದು ಒಳ್ಳೆ ಇದು ತಗೊಂಡ ಮೇಲೆ ಆ ಒಂದು ಟೆಕ್ನಿಷಿಯನ್ಸ್ಗೆ, ಆ ಒಂದು ರೈಟರ್ಸ್ಗೆ ಕೆಲಸ ಸಿಕ್ಕಿದೆ. ಇನ್ನೊಂದು ಪಿಕ್ಚರ್ ಮಾಡ್ತಿದ್ದಾರೆ, ಆಪರ್ಚುನಿಟಿ ಸಿಕ್ಕಿದೆ. ಅದಕ್ಕೆ ಫಾರ್ ಬೆಸ್ಟ್ ಎಕ್ಸಾಂಪಲ್ ಶಾಕಾಹಾರಿ. ಮರ್ಫಿನೂ ಅಷ್ಟೇ. ನಾನು ಅನ್ಕೊಂಡೆ ಮರ್ಫಿ ನನ್ ಥಿಯೇಟರ್ ನೋಡಿರ್ಲಿಲ್ಲ, ಮೊನ್ನೆ ಅಮೆಝಾನ್ ಅಲ್ಲಿ ನೋಡಿದೆ. ನನಗೆ ಇಂಥ ಸಿನಿಮಾ ವರ್ಕ್ ಆಗ್ಲಿಲ್ವಾ, ಅಯ್ಯೋ. ಅಲ್ಲ, ಅದು ನಿಮ್ ಪ್ರಕಾರ ಎಲ್ಲಿ ಫೇಲ್ಯೂರ್? ಮಾರ್ಕೆಟಿಂಗ್ ಫೇಲ್ಯೂರ್ ಅದೆಲ್ಲ? ಒಂದು ಮಾರ್ಕೆಟಿಂಗ್ ಅಂಡ್ ಅದೇ ಪಬ್ಲಿಸಿಟಿ ಮತ್ತೆ ರಿಲೀಸ್ ಅಲ್ಲಿ ಅವರು ಬ್ಯೂಟಿಫುಲ್ ಪ್ರಾಡಕ್ಟ್ ಮಾಡಿದ್ದಾರೆ. ನನಗೂ ಅದೇ ಭಯ ಇದೆ, ಅದಕ್ಕೋಸ್ಕರ ಹೇಳ್ತೇನೆ. ನಾನು ಒಳ್ಳೆ ಸಿನಿಮಾ ಮಾಡಿ ಇನ್ನೊಂದು ಪ್ರದೀಪ್, ಇನ್ನೊಂದು ಏನಾಯ್ತು ಗೊತ್ತಾ, ಈ ವರ್ಷ ಎಸ್ಪೆಷಲಿ ಅದಕ್ಕೆ ಫಾರ್ ಎಕ್ಸಾಂಪಲ್ ನಾನಿನ್ನ ಬಿಡಲ್ಲ ಅಂತ ನಾವೇ ಒಂದು ಸಿನಿಮಾ ಮಾಡಿದ್ವಿ. ಆ ಸಿನಿಮಾ ಸಂಬಂಧಪಟ್ಟಂಗೆ ಒಂದಷ್ಟು ಸಿನಿಮಾಗಳು ನಾನು ನೋಡಿದೀನಿ, ಸಿನಿಮಾ ಚೆನ್ನಾಗಿದೆ. ಆ ಸಿನಿಮಾ ಎಲ್ಲಿ ಫೇಲ್ ಆಯ್ತು ಅಂತ ಅಂದ್ರೆ, ಈಗ ಮರ್ಯಾದೆ ಪ್ರಶ್ನೆ ಫಾರ್ ಎಕ್ಸಾಂಪಲ್, ಮರ್ಯಾದೆ ಪ್ರಶ್ನೆನೂ ಅಷ್ಟೇನೆ. ಅಂದ್ರೆ ಸಿನಿಮಾಗಳು ಚೆನ್ನಾಗಿದೆ, ಬಟ್ ಅದು ಪಬ್ಲಿಸಿಟಿನೂ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ರಶ್ ಅನ್ನೋದು ಒಂದಿದೆ ಗೊತ್ತಾ, ನಂಬರ್ ಆಫ್ ಸ್ಕ್ರೀನ್ಸ್, ನಂಬರ್ ಆಫ್ ಶೋಸ್, ಅದು ಮ್ಯಾಟರ್ ಆಗುತ್ತೆ. ಅದ್ ಹೆಂಗ್ ಮ್ಯಾಟರ್ ಆಗುತ್ತೆ ಅಂದ್ರೆ, ಈಗ ನೀವು ರಶ್ ಇದ್ದಾಗ ಅವ್ರಿಗೂ ಕೊಡ್ಬೇಕು, ಇವ್ರಿಗೂ ಕೊಡ್ಬೇಕು, ಶಫಲ್ ಆಗೇ ಆಗುತ್ತೆ. ಈಗ ಯಾವ್ದೋ ಮಾಡಲ್ ಇರೋನು ನಾನು ಈ ಟೈಮ್ ಹೋಗ್ಬೇಕು ಅಂತ ಅನ್ಕೊಂಡಿರ್ತಾನೆ ಥಿಯೇಟರ್, ಆ ಟೈಮಲ್ಲಿ ಶೋ ಇಲ್ಲ ಅಂತಂದ್ರೆ ಹೋಗಲ್ಲ, ಅವನು ಬಿಟ್ಬಿಡ್ತಾನೆ, ಸ್ಕಿಪ್ ಅಷ್ಟೇ. ಆ ತರದ್ದು ಸಮಸ್ಯೆಗಳು ಇದೆ. ನನ್ಗನ್ಸಿದ್ದು ಈಗ ಬರ್ತಿರೋಂತ ಸಿನಿಮಾಗಳು ತುಂಬಾ ದೊಡ್ಡ ಇದಾವೆ. ಆ ಸಿನಿಮಾಗಳು ಕಚ್ಕೊಂಡ್ರೆ ಏನಾಗ್ಬೋದು, ಆ ಸಿನಿಮಾಗಳು ಇಲ್ಲ ವರ್ಕ್ ಆಗ್ಲಿಲ್ಲ ಅಂದ್ರೆ ಏನಾಗ್ಬೋದು, ನಾವ್ ಹಿಂಗ್ ಬರ್ತಾ ಇದೀವಿ ಅಂತ ಅನ್ಕೋಬಹುದು. ಆದ್ರೆ ಆ ಸಿನಿಮಾಗಳ ಕಚ್ಕೊಳ್ಳಿ, ರನ್ ಆಗ್ಲಿ, ಅದು ಪ್ಲಸ್ಸೇ. ಇಲ್ಲ ಆ ಸಿನಿಮಾಗಳು ಏನೂ ಆಗ್ಲಿಲ್ಲ ಅಂತಂದ್ರೂ ಪ್ಲಸ್, ಏನ್ ಇದಿಲ್ಲ. ಹಂಗನ್ಬಿಟ್ಟು ನಿಮ್ ಸಿನಿಮಾನ ಸ್ಪೆಷಲ್ ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾನು ಬರೋದಿರುತ್ತೆ ಮುಂದಿನ ವಾರ, ಆಯ್ತಾ? ಸೊ ಹಂಗಾಗಿ ಇಲ್ಲಿ ಆಡಿಯನ್ಸ್ ಡಿಸೈಡ್ ಮಾಡ್ತಾರೆ ಎಲ್ಲವನ್ನು, ಅದು ಬೇಕು. ಆಮೇಲೆ ಮೌತ್ ಪಬ್ಲಿಸಿಟಿ, ನಾ ಅವಾಗಲೇ ಒಂದು ಮಾತು ಹೇಳಿದೆ. ಅಲ್ಲ, ಈಗ ಒಂದು ಕೆಲವು ಸಿನಿಮಾಗಳು ಚೆನ್ನಾಗಿದೆ ಅಂತ ಹೇಳಿದ್ರು, ನಮ್ಗೆ ಹೋಗ್ಬೇಕು ಒಂದ್ಸಲ. ನಿಮ್ಗೆ ಅನುಭವ ಆಗಿರುತ್ತೆ, ಎಕ್ಸಾಂಪಲ್ ಬೇಡ, ಚೆನ್ನಾಗಿದೆಪ್ಪ ಒಂದ್ ನೋಡ್ಬೋದು, ಚೆನ್ನಾಗಿದೆ ಒಂದ್ಸಲಿ ನೋಡು ಅಂತಾನು ಹೇಳ್ತಾರೆ, ಹಂಗೂ ಹೋಗ್ಬೇಕು ಒಂದ್ಸಲ. ಅದು ಎಷ್ಟೊಂದ್ ಸಿನಿಮಾ ನನಗೆ ಅನ್ಸುತ್ತೆ ಟೈಟ್ಲ್ ಇಂದಾನೆ ಅನ್ಸುತ್ತೆ, ಎಷ್ಟೊಂದ್ಸಲಿ ಇದು ಯಾವ ಟೈಟ್ಲ್ ನೋಡ್ರೆ ಹೋಗ್ಬೇಕು ಅನ್ಸಲ್ಲ ಅನ್ಸ್ಬಿಡುತ್ತೆ. ಆ ತರದೆಲ್ಲ ಒಂದಷ್ಟು ದಾಟಬೇಕು. ಇವಾಗ ನನ್ನ ಸಿನಿಮಾ ಯಾರಾದ್ರೂ ಚೆನ್ನಾಗಿದೆ ಅಂದ್ರೆ ಹೇಳ್ತಾರೆ, ನೀವು ಹೇಳ್ತಾ ಇದ್ರೆ ಚೆನ್ನಾಗಿದೆ ಅಂತ, ಇನ್ನೊಬ್ಬ ಹೋಗಿ ನೋಡೋ ತರ ಹೇಳ್ತಾರ ಅಥವಾ ಜಸ್ಟ್ ಚೆನ್ನಾಗಿದೆ ಗುರು ಅಂತಾರ? ನನ್ ಪ್ರಕಾರ ಇನ್ನೊಬ್ರು ಹೋಗಿ ನೋಡೋ ತರ ಹೇಳ್ತಾರೆ. ಯಾಕೆ ಅಂತ ಹೇಳ್ತೀನಿ, ಇನ್ನೊಬ್ರು ಹೋಗಿ ನೋಡೋ ತರ ಹೇಳ್ತಾರೆ. ಯಾಕೆಂದ್ರೆ ಈ ಸಿನಿಮಾದಲ್ಲಿ ಆ ವಿಷಯ ಇದೆ. ಒಂದು ಸಿನಿಮಾಗೆ ವಾವ್ ಎಲಿಮೆಂಟ್ಸ್ 8ರಿಂದ 10 ಇದ್ರೆ ಅದು ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ, ವಾವ್ ಫ್ಯಾಕ್ಟರ್ಸ್. ಆ ತರದ್ದು ಸಿನಿಮಾದಲ್ಲಿ ಥ್ರೂ ಔಟ್ ಇದೆ. ಥ್ರೂ ಔಟ್ ಅಂದ್ರೆ ನನ್ಗೆ, ನಾನು ಏನೋ ಇದ್ ಮಾಡ್ತಿಲ್ಲ, ಆರ್ಟಿಸ್ಟ್ ವಿಚಾರಕ್ಕಾಗ್ಲಿ ಅಥವಾ ಕಂಟೆಂಟ್ ವಿಚಾರಕ್ಕಾಗ್ಲಿ ಮಜಾ, ಎಮೋಷನ್, ಲವ್ ಎಲ್ಲ ಫೀಲ್ ಮಾಡಿಸ್ತೀಯ. ಕೊನೆಯಲ್ಲಿ ಎಮೋಟ್ ಆಗುತ್ತೆ ಗುರು. ನಾನು ಅದೇ ಅನ್ಕೊಂಡೆ, ನಾನು ಅಲ್ಲಿ ದೇವನ ಕ್ಯಾರೆಕ್ಟರ್ನೇ ನೋಡ್ತಾ ಇದೀನಿ ಹೊರತು ಪ್ರದೀಪ ನಂಗೆ ಗೊತ್ತಿರೋ ನಂಗೆ ನಿಜವಾಗ್ಲೂ ಅನ್ಸ್ಲಿಲ್ಲಪ್ಪ. ಅಲ್ಲೇ ನಾನು ಅದಕ್ಕೇನೆ ನನಗೆ ಒಂಥರ ಆಗೋಯ್ತು, ಏನ್ ಬಗ್ಗೆ ಹಿಂಗೆ ಅನ್ಕೊಂಡ್ಬಿಟ್ಟಲ್ಲ ನಾನು ಅಂತ. ಅಂದ್ರೆ ಜಡ್ಜ್ ಮಾಡಕ್ ಆಗಲ್ಲ ಯಾರು ಯಾವಾಗ ಏನ್ ಇದಾಗುತ್ತೆ ಅಂತ ಅನ್ಬಿಟ್ಟು. ಸಿನಿಮಾದಲ್ಲಿ ನನ್ಗನ್ಸಿದ್ದು, ಈಗ ಸುಮಾರು ಕಾಲೇಜ್ ಸಿನಿಮಾಗಳು ನೋಡಿದೀವಿ ನಾವೆಲ್ಲ, ಆಲ್ಮೋಸ್ಟ್ ಎಲ್ಲವೂ ಸಕ್ಸಸ್ಫುಲ್ ಸಿನಿಮಾಗಳೇ ಆಗಿರೋದು. ಆ ವಿಚಾರಕ್ಕೆ ಇದು ನಾಟ್ ಓನ್ಲಿ ಕಾಲೇಜ್, ಫ್ಯಾಮಿಲಿ, ಕಾಲೇಜು, ಮ್ಯಾರೇಜು, ಫ್ಯಾಮಿಲಿ ಎಲ್ಲವೂ ಇದ್ ಮಾಡುತ್ತೆ, ಟಚ್ ಮಾಡೋಂತ ಕಂಟೆಂಟ್. ಸಿನಿಮಾ ಬೇಸಿಕಲಿ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಇಷ್ಟೇ, ಲ್ಯಾಗ್ ಅನ್ನೋದು ಇರಬಾರ್ದು ಸಿನಿಮಾದಲ್ಲಿ. ಅದು ಕೆಲವು ಬೇಕಾಗುತ್ತೆ, ಯಾಕಂದ್ರೆ ಎಮೋಷನ್ ಫೀಲ್ ಮಾಡೋಕೆ ಕೆಲವು ಲೆಂತ್ ಕೊಡ್ಲಿಕ್ಕೆ. ತಾರಾ ಜಮೀನ್ ನೀವು ನೋಡಿದ್ರೆ ಫಸ್ಟ್ ಹಾಫ್ ಹಂಗ್ ಹೋಗೋದು ನಿಮ್ಗೆ ಹಂಗೆ ಹೃದಯ ಎಂಡಿ ಬಿಟ್ಬಿಡ್ತಾನೆ. ಸೊ ನಿಮ್ಗೆ ಅಳಿಸ್ಬೇಕು, ಎಮೋಷನ್ ಫೀಲ್ ಮಾಡಿಸ್ಬೇಕಂದ್ರೆ ಲ್ಯಾಗ್ ಮಾಡಬೇಕು. ಲ್ಯಾಗ್ ಅಂದ್ರೆ ಆತರ ಲ್ಯಾಗ್ ಅಲ್ಲ, ಲ್ಯಾಗ್ ಅಲ್ಲೂ ನಾನೇನು ಇಂಟ್ರೆಸ್ಟಿಂಗ್ ಮಾಡಕ್ ಹೋಗಿದ್ದೀನಿ. ನೀವು ಸೀನ್ ಟ್ರೀಟ್ಮೆಂಟ್ ನೋಡ್ತಾ ಬನ್ನಿ, ನಮ್ಮ ಸಿನಿಮಾದು ರೆಗ್ಯುಲರ್ ಕ್ಲೀಶೆ ಒಂದು ಪ್ರಿನ್ಸಿಪಲ್ ಆಫೀಸ್ ಅಂದ್ರೆ ಪ್ರಿನ್ಸಿಪಲ್ ಆಫೀಸ್ ಆಗಿರಲ್ಲ, ಅದು ಫೀಲ್ ಬೇರೆ ತರ ಮಾಡ್ಕೊಂಡು. ಹೌದು, ನನಗೆ ಪ್ರಿನ್ಸಿಪಾಲ್, ಲೆಕ್ಚರರ್ ಮತ್ತೆ ಸ್ಟೂಡೆಂಟ್ಸ್ ಒಂದೇ ಕಡೆ ಕೂತ್ಕೊಂಡು
ನಾನು ಅದೇ ಹೇಳ್ತಾ ಇದ್ದೆ, ಸಿ ಒಬ್ಬ ಕಾಲೇಜ್ ಲೈಫ್ ನ ಥ್ರೂ ಮಾಡ್ಕೊಂಡ್ ಬಂದಿರೋನು, ಅವನ್ ಲೈಫ್ ಅಲ್ಲಿ ಏನೇನ್ ಆಗಿರುತ್ತೆ ಅದೆಲ್ಲವೂ ಈ ಪಿಕ್ಚರ್ ಅಲ್ಲಿ ಇದೆ. ನನಗೆ ಎಷ್ಟೊಂದು ವಿಷಯಗಳು, ಅಂದ್ರೆ ಅದು ಇನ್ಕ್ಲೂಡಿಂಗ್ ಪೇಪರ್ ಲೀಕ್ ವಿಷಯ ಅಂಡ್ ರ್ಯಾಗಿಂಗ್ ವಿಷಯ ಅಂಡ್ ಫ್ರೆಂಡ್ಶಿಪ್, ಲವ್, ಎಮೋಷನ್. ಆಮೇಲೆ ಅವನ್ ಕ್ಯಾರೆಕ್ಟರ್ ಇಷ್ಟ ಆಯ್ತಾ ನಿಮ್ಗೆ? ಅವನ ಐಶ್ವರ್ಯ ಸಲ್ ಪಾರ್ಟ್ನರ್ ಅವನು ಲಕ್ಷ್ಮಣ್ ತೇಕಮುಡಿ ಬ್ರೋ ತಂದ. ಅದನ್ನ ಹೇಳ್ಬೇಕು ಅಂತ ಮರ್ತ ಅವನು ಅದು ಅವನು ರೆಡ್ಡಿ, ತಿಲಕ್ ರೆಡ್ಡಿ ಕ್ಯಾರೆಕ್ಟರ್. ಅದು ನನಗೆ ಅಲ್ಲ ಡಬ್ಬಿಂಗ್ ಮಾಡ್ಸಿದ್ದ, ಅದು ಎಲ್ಲ ಒರಿಜಿನಲ್, ಯಾರ್ದು ತುಂಬಾ ನಂಗೆ ಹೆಂಗ್ ಅನ್ಸ್ತು ಅಂದ್ರೆ ಕರೆಕ್ಟ್ ಕ್ಯಾರೆಕ್ಟರ್ ಅನ್ಸ್ತು. ಅದೇ ಇದು ತೆಲುಗು ಸಿಕ್ಕಾಪಟ್ಟೆ ವೈರಲ್. ಆಮೇಲೆ ಅವನೇ ಒರಿಜಿನಲ್ ರೈಮಿಂಗ್ ಸ್ಟಾರ್ಟ್ ಮಾಡಿದ್ ಅವನೇ ಫಸ್ಟ್. ಇದೊಂದ್ ಇಟ್ಟು ಅದೊಂದ್ ಕಟ್ಟು ಅಂತ ಕೋಕಲ ಪೆಪ್ಸಿ ನಮ್ಮಣ್ಣ ಸಿಕ್ಸಿ ಅದೆಲ್ಲ ಅವನು ಫಸ್ಟ್ ಟ್ರೆಂಡ್ ಮಾಡಿದ್ದು ಸ್ಟಾರ್ಟಿಂಗ್. ಅದಾದ್ಮೇಲೆ ಎಲ್ಲ ಕಡೆ ಇಮಿಟೇಟ್ ಆಗ್ತಾ ಹೋಯ್ತು. ಅದೇ ಹೇಳ್ದು ಆ 3 ಜನ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು, ಅದು ಹೊಸ ಬ್ಯಾಚ್. ಯಾರನ್ನೇ ಲವ್ ಮಾಡಿದ್ರು ಕನ್ನಡ ಹುಡುಗರ್ನ ಮಾತ್ರ ಲವ್ ಮಾಡಬಾರ್ದು ಅಂತ ಅವಳು. ಅದಕ್ಕೊಂದೊಳ್ಳೆ ಲೈನ್ ಕನೆಕ್ಟ್ ಮಾಡಿದೀನಿ ಕಥೆಲಿ. ಅಂದ್ರೆ ಅದೇ ಅದೊಂದು ಎಲಿಮೆಂಟ್ ಶಿಳ್ಳೆ ಹೊಡಿತಾರೆ. ನನಗೆ ಈ ಸಿನಿಮಾದಲ್ಲಿ ಒಂದಷ್ಟು ಕಡೆ ಅದೇ ಅನ್ನಿಸ್ತು, ಬೀಳುತ್ತೆ ಇಲ್ಲಿ ಬೀಳುತ್ತೆ ಇಲ್ಲಿ ಬೀಳುತ್ತೆ ಅಂತಂದ್ರೆ ನಾ ಯಾವಾಗ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಇಲ್ಲಿ ಶಿಳ್ಳೆ ಹೊಡಿತಾರ, ಇಲ್ಲಿ ಚಪ್ಪಾಳೆ ಹೊಡಿತಾರ, ಓಕೆ ಇದು ವಾವ್ ಅಂತಾರ, ಇಲ್ಲಿ ಕೂಗ್ಬೋದು ಅನ್ನೋ ತರದ್. ಬಟ್ ಈ ಸಿನಿಮಾದಲ್ಲಿ ಆ ತರದ್ದು ತುಂಬಾ ಸುಮಾರು ಕಡೆ ಬರುತ್ತೆ. ಅಂದ್ರೆ ಸಿ ಕಾಲೇಜ್ ಹುಡುಗರು, ಈ ನನ್ ಪ್ರಕಾರ ಒಂದು SLC ಇಂದ ಹಿಡಿದು ಒಂದು 10ನೇ ಕ್ಲಾಸ್ ಹುಡುಗರಿಂದ ಹಿಡಿದು 16 ಪ್ಲಸ್ ಅಂದ್ರೆ ಎಲ್ಲಾ ತರದ ಹುಡುಗರು. ಆಮೇಲೆ ಎಲ್ಲಾರ ಲೈಫ್ ಒಂಥರ ಇದಾಗತ್ತೆ, ಅಂದ್ರೆ ಹಿಂಗ್ ಬಂದೋಗೋ ತರ ಫೀಲ್ ಆಗುತ್ತೆ. ಸೊ ಅಷ್ಟು ಮಜವಾಗಿದೆ ಕಂಟೆಂಟ್ಸ್. ಗ್ರಿಪ್ಪಿಂಗ್ ಸ್ಕ್ರೀನ್ ಪ್ಲೇ ನನ್ಗಂತರಂಗೆ, ಇಂಟರ್ಲಿಂಕು. ಮತ್ತೆ ನಿಮ್ಗೆ ಫಸ್ಟ್ ಒಂದು 20 ನಿಮಿಷ ಗೊತ್ತಿಲ್ಲ, ನಿಮ್ಗೆ ಅನ್ಸ್ತಾ ಇಲ್ವಾ? ನಾನು ಅನ್ಕೊಂಡಿದ್ದೆ ಅನ್ಸುತ್ತೆ ಅಂತ, ಯಾಕೆ ಇಷ್ಟು ರಿವರ್ಸ್ ಹೋಗ್ತಾವ ನೀವು ಅಂತ ಅನ್ಸುತ್ತೆ. ಆಮೇಲೆ ಅದನ್ನ ಹಂಗೆ ಮೈಂಡ್ ಸೆಟ್ ಮಾಡ್ಬಿಡ್ತೀನಿ ನಾನು. ದಿಸ್ ಇಸ್ ವೈ ದಿಸ್ ಇಸ್ ಹೌ ಹಿ ಇಸ್ ಗೋನಾ ನರೇಟ್ ಅನ್ನೋದನ್ನ ನಾನು ಸೆಟ್ ಮಾಡ್ಬಿಡ್ತೀನಿ 30 minutes ಅಲ್ಲಿ. ಆಮೇಲೆ ನಿಮ್ಗೆ ಆ ಪ್ರಶ್ನೆ ಬರಲ್ಲ. ಗೊತ್ತಾಯ್ತು ನನ್ಗೆ ಎಲ್ಲಿ ಅದು ಇದಾಯ್ತು ಅಂತಂದ್ರೆ, ಜಹಾಂಗೀರ್ ಸ್ಟಾರ್ಟ್ ಮಾಡಿದ್ಮೇಲೆ ಶುರು ಆಗುತ್ತಲ್ಲ, ಅಲ್ಲಿಂದ ಗೊತ್ತಾಯ್ತು ಓಕೆ ಹೋಗ್ತಾ ಇದೆ ಅಂತ ಅನ್ಬಿಟ್ಟು. ಅದಂಗೆ ಅದೇ ನನ್ಗೇನು ಆತರ ನಮ್ಗೆ ಹೇಳ್ತಿದ್ರು, ಇದು ಎಲ್ಲದಕ್ಕೂ ಟೈಟ್ಲ್ ಹಾಕೊಂಡು ಹೋಗಿ ಇದ್ ಮಾಡಿ. ಇಲ್ಲ ಸರ್, ಅಷ್ಟು ಅರ್ಥ ಆಗಲ್ಲ. ಅಂದ್ರೆ ನಂದು ವಿಷಯಗಳು ತುಂಬಾ ಭಾರವಾಗಿರುತ್ತೆ ಆಡಿಯನ್ಸ್ಗೆ. ಪರವಾಗಿಲ್ಲ, ಗೊತ್ತಾಗ್ತಾ ಹೋಗುತ್ತೆ. ಕೆಲವು ಆಬ್ಜೆಕ್ಟ್ ಹಿಡ್ಕೊಂಡು ಕತೆ ಹೇಳೋದು, ಈ ತರದೆಲ್ಲ ಸುಮಾರು ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಅದ್ರಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಆಮೇಲೆ ಪ್ಲೇನ್ ಆಗಿ ನೋಡ್ಬೇಕು ಸರ್ ಸಿನಿಮಾನ. ಯಾಕೆ ಹಿಂಗ್ ಮಾಡಿದ ಕ್ವಶನ್ಸ್ ಎಲ್ಲ ಬಿಟ್ಟು ಸುಮ್ಮನೆ ಕೂತ್ಕೊಂಡು ಹಿಂದೆಗಡೆ ನೋಡ್ತಾ ಇದ್ರೆ ಒಂದೊಳ್ಳೆ ಫೀಲ್ ಅಲ್ಲೇ ಹೋಗ್ಬೇಕು ಅಂತ. ಆಮೇಲೆ ನನಗೊಂದು ಅಡ್ವಾಂಟೇಜ್ ಆಗಿದ್ದು, ಎಲ್ಲರೂ ಹೊಸ ಡೈರೆಕ್ಟರ್ಗಳಿಗೆ ನಾನು ಸಜೆಸ್ಟ್ ಮಾಡೋದು, ಈ ಕತೆ ನಾನು ತುಂಬಾ ಜನಕ್ಕೆ ಹೇಳ್ತಾ ಇದ್ದೆ, ಒಂದು ಹುಚ್ಚನ್ ತರ ಹೇಳ್ತಾ ಇದ್ದೆ. ಅದು ಹೇಳೋದ್ರಿಂದ ನನಗೊಂದು ಫ್ಲೋ ಸಿಕ್ತು ಅದರಲ್ಲಿ. ನಾನು ಅವಾಗ್ಲೇ ಹೇಳಿದ್ನಲ್ಲ ಬಿಗಿನಿಂಗ್, ಅಂದ್ರೆ ಹಿಂಗ್ರು ಎಷ್ಟು ಅದನ್ನೇ ಮಾತಾಡ್ತೀಯ ಹೇಳಿದ್ರೆ ಹೇಳ್ತೀಯ, ಆ ಮತ್ತೆ ಆ ಎನರ್ಜಿ ನಂಗೆ ಉಳಿಸ್ಕೊಂಡು, ಆ ಉತ್ಸಾಹ ನಂಗೆ ಉಳಿಸ್ಕೊಂಡು, ಪ್ರೊಡ್ಯೂಸರ್ ಸಿಗ್ಲಿಲ್ಲ ಅಂದ್ರೂ ಅಥವಾ ಇದು ಸಿನಿಮಾ ಸ್ಟಾರ್ಟ್ ಆಗ್ಲಿಲ್ಲ ಅಂತಂದ್ರೂ ಅಷ್ಟು ಇಟ್ಕೊಂಡು, ನನ್ ಪ್ರಕಾರ ಆತರ ಹೇಳಿ ಜಡ್ಜ್ಮೆಂಟ್, ಅಂದ್ರೆ ಒಬ್ಬೊಬ್ರು ಒಂದೊಂಥರ ರಿಯಾಕ್ಷನ್ ಕೊಟ್ಟು ನಾನೇನೋ ಇದನ್ನ 4 ಸಲ ಕೇಳಿದ್ನ ಕತೆ, ಇನ್ನೂ ಜಾಸ್ತಿ ಕೇಳಿದ್ನ. ತುಂಬಾ ಸಲ ಚಿಕ್ಕ ವಿಷಯಗಳು ಅದು ಸುಮಾರು ಸಲ. ಒಂದೇ ಅಂದ್ರೆ ನನ್ಗಿದು ಮೇನ್ ಕಾನ್ಫಿಡೆನ್ಸ್ ಅದೇ, ಫಸ್ಟ್ ಆಕ್ಟ್ ಮಾಡಬಾರ್ದು ಅಂತಾನೆ ಇತ್ತು. ನಾನು ಆಪ್ಷನ್ ಇಲ್ಲದೆ ಹೀರೋದು, ಆಪ್ಷನ್ ಇಲ್ಲದೆ ಡೈರೆಕ್ಟರ್ನು ಅದು. ನಾನು ನಿಮ್ಗೆ ಗೊತ್ತಿರೋ ಒಂದು 30-40 ಜನ ಸಿನಿಮಾ ಮಾಡಿಲ್ಲ, ಕೋ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಡೈರೆಕ್ಟರ್ ವರ್ಕ್ ಮಾಡ್ತಿದ್ದಾರೆ. ನನ್ಗೆ ಅನುಭವ ಎಲ್ಲ ಡೈರೆಕ್ಟ್ ಮಾಡ್ಕೊಂಡು ಬಂದ್ರೆ, ನನ್ಗೆ ಅನುಭವ ಇಲ್ಲ, ಯಾರು ಬರ್ಲಿಲ್ಲ, ಯಾರಿಗೂ ನಂಬಿಕೆನೇ ಇಲ್ಲ ನಾನು ಸಿನಿಮಾ ಮಾಡ್ತೀನಿ ಅನ್ನೋದು. ಓಕೆ ಫೈನ್. ನನಗೆ ಇಲ್ಲ ಸ್ನೇಹಿತರೊಬ್ರು ಬಂದಿರೋ ಅವಾಗ್ಲೇ ಸಿನಿಮಾ ನೋಡಕ್ಕೆ, ಅವರು ಸಿನಿಮಾ ಜರ್ನಲಿಸ್ಟ್. ಎಷ್ಟು ಸಿನಿಮಾ ಮಾಡಿದ್ರು, ಯಾರು ವರ್ಕ್ ಮಾಡಿದಾರ ಅಂತ ಹೇಳ, ಅಪ್ಪ ಎಂತದೂ ಇಲ್ಲ ಅಂತ. ಏನ್ರಿ ಇದು ಇಂಥ ಪ್ರತಿಭೆ ಎಲ್ರು ಇದಾನು ಅಂತ. ಇಲ್ಲ ಸರ್, 4 ವರ್ಷ ಸೈಕಲ್ ಹೊಡೆದಿದ್ದೇನೆ, ಅಂದ್ರೆ ಮೀನ್ ಎಕ್ಸ್ಪೀರಿಯನ್ಸ್ಗಳಾಗಿದೆ. ಏನಂದ್ರೆ ಇದು ಅನುಭವ ಅಲ್ಲ, ಅನುಭವದಿಂದ ಅನುಭವ ಒಂದ್ ಪಿಕ್ಚರ್ ಅಲ್ಲಿ ಮಾಡಿರೋದು. ಒಂದಿದೆ, ಇನ್ನೊಂದು ರೀಸನ್ ಅಂತ ಹೇಳ್ಬೋದು. ಯಾಕಂದ್ರೆ ಹೋಗ್ತಾ ಎಲ್ಲ ಬಿಟ್ಬಿಡ್ತೀವಿ ಕ್ರೆಡಿಟ್ಸ್, ಇದೆಲ್ಲ ಏನಕ್ಕೆ ಈ ಡಿಸಿಷನ್ ಆಯ್ತು ಅಂತ. ಈಗ ಫಸ್ಟ್ ನಾನು ಆಯ್ತು ಕತೆ ಬರ್ತಾ ಇದ್ದೆ, 1-2 ಕತೆ ಒಳ್ಳೊಳ್ಳೆ ರೇಟ್ಗೆ ಮಾಡಿದೆ, ಇಂಡಸ್ಟ್ರಿಯಲ್ಲಿ ಹೈಯೆಸ್ಟ್ ಪ್ರೈಸ್ ಅಂತಾನೆ ಮಾರ್ಕೊಂಡೆ. ಸಿಂಪಲ್ ಸುನಿ ಸರ್ಗೆ ಹೇಳಿ ಅವರು ಗಣೇಶ್ ಮಾಡ್ಬೇಕು ಅಂತ ಇತ್ತು. ಚಮಕ್ ಆದ್ಮೇಲೆ ಇನ್ನೊಂದು ಆಯ್ತಾ, ಇದೇ ಸಿನಿಮಾನ ಔಟ್ ಆಫ್ ಸಿಲೆಬಸ್ ಬದಲು ಗೋಲ್ಡನ್ ಸ್ಟಾರ್ಗೆ ಗೋಲ್ಡನ್ ಡೇಸ್ ಅಂತ ಇಟ್ ಮಾಡೋಣ. ಹೌದು, ಆಕ್ಚುಲಿ ಈ ವಿಷನ್ ನಂಗೆ ಹೇಳಿದೆ ಅನ್ಸುತ್ತೆ. ಇವರು ನಮ್ಮ ಮಹೇಶ್ ಸುಖಧರ ಸರ್ ಹತ್ರ ಟೈಟಲ್ ಕೇಳಿ ಇತ್ತು ಅಂತ ಫೋನ್ ಮಾಡಿದ್ರು. ನಾನು ಪಾಪ ಫೋನ್ ಮಾಡಿದ ತಕ್ಷಣ ತಗೊಳಪ್ಪ ಮಾಡ್ರಿ ಅಂತ ಮಾಡಿದ್ರು. ಸೊ ಅವಾಗ ಸಿಂಪಲ್ ಸುನಿ ಸರ್ ಬಹಳ ಫನ್ ಇದೆ, ಡಬ್ಬಿಂಗ್ ನಡೀತಾ ಇತ್ತು, ಯಾವ್ದು ಬಜಾರ್ದು ಅನ್ಸುತ್ತೆ. ಅವಾಗ ಕೇಳ್ಬಿಟ್ಟೆ ಚೆನ್ನಾಗಿದೆ ಇತ್ತು ಹೊಡೆಯೋಣ ಅಂತೇಳಿ, ಒಂದು ಒಳ್ಳೆ ಇದು ಮಾಡ್ಕೊಡ್ತೀನಿ ಪ್ರದೀಪನ್ಗೂ, ಇದು ಮಾಡ್ಲಿ, ಅವನು ಒಂದು ಒಳ್ಳೆ ಸ್ಟ್ಯಾಂಡ್ ಕ್ಯಾರೆಕ್ಟರ್ ತಿಲಕ್ ರೆಡ್ಡಿ ನಾನು ಈ ತರದೆಲ್ಲ ಒಂದಷ್ಟು ಮಾತಾಡಿ ಸಹಾಯ ಆಗುತ್ತೆ ಗಣೇಶ್ ನಂಗೆ, ಇನ್ನೊಂದು ಸಮಕ್ ಆಗುತ್ತೆ ಇದು
ಅಂತ ಹೇಳಿ ಅದನ್ನ ಹೆಂಗ್ ಮಾಡ್ಬೇಕು ಎಲ್ಲ ಆದ್ಮೇಲೆ ಅವ್ನು ಅಭಿಷೇಕ್ ಸವಾಲ್ಗೆ ನಾನು ಇವರೆಲ್ಲ ಇದ್ ಮಾಡೋ ಒಂದು ಏನೋ ಮಾಡ್ಕೊಬೋದಾ ಸರ್ ಅಂತ ಒಂದು ಥಾಟ್ ಇತ್ತು. ನೀವು ಮಾಡಿ ಸರ್, ನಾನು ಪಾತ್ರ ಮಾಡ್ತೀನಿ ಅಂದಾಗ ನೀವು ಮಾಡಂಗಿರ ಮಾಡಿ, ಹೊಸಬ್ರು ಒಳ್ಳೆ ಸಿನಿಮಾ ಇದು. ಅಂದ್ರೆ ಈ ತರ ಯೂತ್ಗೆ ಬರ್ಬೇಕು, ಯಾಕಂದ್ರೆ ತುಂಬಾ ಕೆಲವರಿಗೆ ಸ್ಟಾರ್ಸೇ ಬೇಕು. ಹೊಸ ಸಿನಿಮಾ ಚೆನ್ನಾಗಿದೆ ನೋಡಿದ್ರೆ ಒಂದು ತುಂಬಾ ದೊಡ್ಡ ವರ್ಗ ಇದೆ. ಬಟ್ ಕಾಲೇಜು ಯುವಕರು ಹಂಗಲ್ಲ, ದೇರ್ ಓಪನ್ ಎಲ್ಲರನ್ನು ಅಕ್ಸೆಪ್ಟ್ ಮಾಡಕ್ಕೆ. ಇದು ಮಾಡಿದ್ರೆ ಚೆನ್ನಾಗಿ ನಾನು ಈ ಎಲಿಮೆಂಟ್ ನನಗೂ ಅನ್ಸಿದ ಅವಾಗ ಹೇಳಕ್ ಬಂದೆ.